ಅದು 2001ನೇ ಇಸ್ವಿ. ಜಾನ್ ನಿಕೋಲಸ್ ಅಮೆರಿಕಾದ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನೆ ಮಾಡಿ ಹೀಗೆ ಹೇಳಿದ್ದಾರೆ: ವಿಶ್ವದಲ್ಲಿ 20% ಮಕ್ಕಳು ತಮ್ಮ ಹುಟ್ಟು ಹಾಗೂ ಸಾವಿನ ನೆನಪನ್ನು ಹೊಂದಿದ್ದಾರೆ. 60% ಜನ ಅಸ್ವಾಭಾವಿಕ ಅಥವಾ ತಮಗಾದ ಹಿಂಸಾತ್ಮಕ ಅನುಭವವನ್ನು ಹೊಂದಿದ್ದಾರೆ. ತಮ್ಮ ಹಿಂದಿನ ಜನ್ಮದ ರಹಸ್ಯಗಳನ್ನ, ಆಗು ಹೋಗುಗಳನ್ನ ನಾವು ಹುಟ್ಟಿದ 2 ರಿಂದ 6 ವರ್ಷ ಒಳಗಿನ ಮಕ್ಕಳಲ್ಲಿ ಈ ನೆನಪಿನ ಶಕ್ತಿ ಹೆಚ್ಚಾಗಿರುತ್ತದೆ. ಆದರೆ ಕ್ರಮೇಣ ಇದು ಕ್ಷಣಿಸುತ್ತಾ ಹೋಗುತ್ತದೆ. ನೀವು ಕೂಡ ಇಂತಹ ನೆನಪುಗಳನ್ನು ನಿಮ್ಮ ಬಾಲ್ಯಾವಸ್ಥೆಯಲ್ಲಿ ಕಂಡಿರಬಹುದು. ಕೆಲವೊಂದು ಕನಸುಗಳು ಪದೇ ಪದೇ ನಮಗೆ ಬಾಲ್ಯಾವಸ್ಥೆಯಲ್ಲಿ ಬೀಳುತ್ತಾನೆ ಇರುತ್ತವೆ. ಅವು ಮುಂದೆ ನಾವು ಯುವಕರಾದರೂ ಕೂಡ ಅವು ನಮ್ಮನ್ನು ಹಿಂಬಾಲಿಸುತ್ತವೆ. ಸ್ನೇಹಿತರೆ, ನಿಮಗೂ ಕೂಡ ಕೆಲವೊಂದು ಕನಸುಗಳು ಪದೇ ಪದೇ ಬೀಳುತ್ತಾನೆ ಇರುತ್ತವೆ. ಅದು ಯಾಕೆ ಬೀಳುತ್ತವೆ, ಹೇಗೆ ಬೀಳುತ್ತವೆ? ಯಾಕೆಂದರೆ ಇಂತಹ ಪ್ರಸಂಗಗಳು ನಿಮ್ಮ ಜೀವನದಲ್ಲಿ ಇನ್ನೂ ಯಾವತ್ತೂ ಆಗಿರದೇ ಇಲ್ಲ. ಆದರೂ ಇಂತಹ ಕನಸುಗಳು ನಿಮ್ಗೆ ಯಾಕೆ ಬೀಳುತ್ತವೆ ಎನ್ನುವುದೇ ಒಂದು ನಿಗೂಢವಾದಂತಹ ಪ್ರಶ್ನೆಯಾಗಿದೆ. ಇದೇನಾದರೂ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಿದೆಯೋ, ಇದು ಹಿಂದಿನ ಜನ್ಮದ ಕೆಲವೊಂದು ದೃಶ್ಯಗಳು ಮರುಕಳಿಸುತ್ತಿದೆಯೋ ಎಂಬುದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಹಾಗಾದರೆ ಇಂಥ ಕನಸುಗಳು ಬೀಳಲು ಕಾರಣ ಏನು, ಇದರ ಹಿಂದಿನ ರಹಸ್ಯವೇನು ಎಂಬುದೇ ಒಂದು ನಿಗೂಢತೆ. ನಮಸ್ಕಾರ ಸ್ನೇಹಿತರೆ. ಆತ್ಮವನ್ನು ಯಾವುದೇ ಆಯುಧದಿಂದ ಕತ್ತರಿಸಲಾಗದು, ಬೆಂಕಿಯಿಂದ ಸುಡಲಾಗದು, ನೀರಿನಿಂದ ತೇವ ಮಾಡಲಾಗದು ಅಥವಾ ಗಾಳಿಯಿಂದ ಅಲುಗಾಡಿಸಲು ಸಾಧ್ಯವೇ ಇಲ್ಲ ಎಂದು ಭಗವದ್ಗೀತೆ ಹೇಳುತ್ತದೆ. ಜನ್ಮ ಜನ್ಮಾಂತರದ ಬಂಧ, ಋಣಾನುಬಂಧ, 7 ಜನ್ಮಗಳ ಬಂಧ, ಇಂಥ ಹಲವಾರು ಪದಗಳನ್ನು ಜನರ ಆಡು ಮಾತಿನಲ್ಲಿ ನಾವು ಪ್ರತಿನಿತ್ಯ ಕೇಳುತ್ತಲೇ ಇರುತ್ತೇವೆ. ದೇಹ ಮಾತ್ರವೇ ನಶಿಸುತ್ತದೆ, ಆತ್ಮಕ್ಕೆ ಸಾವಿಲ್ಲ ಎಂಬ ನಂಬಿಕೆಯೂ ಇದೆ. ಪುನರ್ಜನ್ಮ ಎಂಬುದು ಸಾಮಾನ್ಯರಿಗೆ ಭಯಮಿಶ್ರಿತ ಕುತೂಹಲ, ತತ್ವಜ್ಞಾನಿಗಳಿಗೆ ಶೋಧನೆ, ವಿಜ್ಞಾನಿಗಳಿಗೆ ಅನ್ವೇಷಣೆ ಮತ್ತು ನಾಸ್ತಿಕರಿಗೆ ಹಾಗೇನಿಲ್ಲ ಬಿಡಿ ಎನ್ನುವ ಕುತೂಹಲಕರ ವಿಷಯವಾಗಿದೆ. ಈ ವಿಷಯನ ನೀವು ಹೇಗೆ ತಗೊಂತೀರಾ? ಈ ಹಿನ್ನೆಲೆಯಲ್ಲಿ ಪುನರ್ಜನ್ಮ ವಿಷಯ ಕುರಿತು ಹಲವಾರು ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮರಣವೇ ಜೀವನದ ಕೊನೆಯಲ್ಲ, ಸಾವಿನ ಬಳಿಕ ಇನ್ನೊಂದು ಜೀವ ಹುಟ್ಟುತ್ತದೆ ಎನ್ನುವ ನಂಬಿಕೆ ನಮ್ಮಲ್ಲಿದೆ. ಈ ಜನ್ಮದಲ್ಲಿ ಅಪೂರ್ಣವಾದ ಕಾಮನೆಗಳನ್ನು, ಇಲ್ಲಿ ಎಸಗಿದ ಕೆಲಸದ ಪರಿಣಾಮವನ್ನು ಅನುಭವಿಸುವುದಕ್ಕಾಗಿ ಇನ್ನೊಮ್ಮೆ ಜನಿಸಿ ಬರಬೇಕಾಗುತ್ತದೆ ಎಂಬುದು ಕರ್ಮ ಸಿದ್ಧಾಂತದ ಲೆಕ್ಕಾಚಾರ. ವೇಗವಾಗ್ಮಯ, ಭಗವದ್ಗೀತೆ, ಭಾಗವತ, ಪುರಾಣ ಸಾಹಿತ್ಯದಲ್ಲಿ ಪುನರ್ಜನ್ಮ ಕುರಿತು ಹಲವಾರು ಉಲ್ಲೇಖಗಳಿವೆ. ಎಲ್ಲೋ ಸತ್ತವರು ಇನ್ನೆಲ್ಲೋ ಹುಟ್ಟಿ ಬಂದು ಪ್ರತ್ಯಕ್ಷದರ್ಶಿ ವರದಿಗಳಿವೆ. ಮರುಹುಟ್ಟು ಪಡೆದು ಬಂದವರ ಇಂಥ ವಾಸ್ತವಿಕ ಘಟನೆಗಳು ವ್ಯಕ್ತಿತ್ವ ವಿಕಾಸ, ನಡವಳಿಕೆಯ ಸುಧಾರಣೆ ಕುರಿತಂತೆ ನಮಗೆ ವಿಶಿಷ್ಟ ಸಂದೇಶವನ್ನು ನೀಡುತ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಎಂದು ನೀವು ಕೇಳಿದ್ದೀರಾ. ಇವು ಆದಿಶಂಕರಾಚಾರ್ಯರ ಭಜಗೋವಿಂದನಲ್ಲಿ ಪ್ರಸಿದ್ಧ ಸಾಲುಗಳು. ವ್ಯಕ್ತಿ ಪುನಃ ಪುನಃ ಹುಟ್ಟುತ್ತಾನೆ, ಪುನಃ ಪುನಃ ಸಾಯುತ್ತಾನೆ, ಪುನಃ ಪುನಃ ತಾಯಿಯ ಗರ್ಭದಲ್ಲಿ ನಿದ್ರಿಸುತ್ತಾನೆ ಎನ್ನುತ್ತಾರೆ ಶಂಕರಾಚಾರ್ಯರು. ಹಿಂದೂ ಧರ್ಮದಲ್ಲಿ ಪ್ರತಿ ಯುಗದಲ್ಲೂ ದೇವರು ಅವತಾರವನ್ನೆತ್ತಿ ಬರುವುದರಿಂದಲೇ ಪ್ರಾರಂಭ. ಸುಮಾರು 5,000 ವರ್ಷಗಳ ಹಿಂದೆ ಶ್ರೀಕೃಷ್ಣನ ಅವತಾರವಾಯಿತು. ಇದಾಗಿ 1,000 ವರ್ಷ ಬಳಿಕ ಜೈನ ತೀರ್ಥಂಕರರ ಮಹಾವೀರ ಅವತಾರ. ತದನಂತರದಲ್ಲಿ ಗೌತಮ ಬುದ್ಧ, ಯೇಸು ಕ್ರಿಸ್ತ, ಮೊಹಮ್ಮದರೆಲ್ಲ ಆಗಮನ. ಬ್ರಹ್ಮಾಂಡ ವ್ಯವಸ್ಥೆಯು ಪುನರ್ಜನ್ಮದ ಸಿದ್ಧಾಂತಕ್ಕೆ ಅನುಗುಣವಾಗಿದೆ. ಇದೇ ಕಾರಣ ಭೂಮಿಯು ಕೂಡ ವರ್ತುಲ ಆಕಾರದಲ್ಲಿದೆ. ಪುನರ್ಜನ್ಮದ ಪರಿಕಲ್ಪನೆಯಲ್ಲಿ ಆತ್ಮವು ಶರೀರದೊಳಗೆ ಸೇರಿಕೊಳ್ಳುತ್ತದೆ. ಇಂತಹ ಪ್ರಕ್ರಿಯೆ ಕ್ರಿಮಿಕೀಟ, ಪ್ರಾಣಿ, ಮನುಷ್ಯರೆಲ್ಲರಿಗೂ ಅನ್ವಯಿಸುತ್ತದೆ. ಆತ್ಮಕ್ಕೆ ಮೋಕ್ಷ ದೊರೆಯುವ ತನಕ ಈ ಪ್ರಕ್ರಿಯೆ ನಡೆಯುತ್ತಲೇ ಇರುತ್ತದೆ ಎಂದು ಭಗವದ್ಗೀತೆ ಸಾರುತ್ತದೆ. ನಾವು ಹಳೆಯ ಬಟ್ಟೆಯನ್ನು ಬೀಸಾಕಿ ಹೊಸದಾದ ವಸ್ತ್ರಗಳನ್ನು ಧರಿಸುವಂತೆ ಆತ್ಮವು ತನ್ನ ಹಳೆಯ ಶರೀರದಿಂದ ಹೊರಹೋಗಿ ಹೊಸ ಶರೀರವೊಂದಕ್ಕೆ ಪ್ರವೇಶ ಮಾಡುತ್ತದೆ. ಬಿತ್ತಿದಂಥ ಬೆಳೆ ಎಂಬಂತೆ ನಮ್ಮ ಹಿಂದಿನ ಕರ್ಮಗಳು, ಅಂದರೆ ಕೆಲಸಗಳು, ಮುಂದೆ ಸೂಕ್ತವಾದ ಜನ್ಮ ಪಡೆಯಲು ಸಹಾಯವಾಗುತ್ತವೆ. ಯಾವುದೇ ಕರ್ಮಗಳನ್ನು ಈ ಜನ್ಮದಲ್ಲಿ ಪೂರ್ಣ ಮಾಡದೆ ಉಳಿಸಿಕೊಂಡರೆ ಅವುಗಳನ್ನು ಮುಂದಿನ ಜನ್ಮದಲ್ಲಿ ಬಂದು ಪೂರ್ಣಗೊಳಿಸಬೇಕಾಗುವ ಅನಿವಾರ್ಯತೆ ಉಂಟಾಗುತ್ತದೆ.
ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳಲು ಇದರಲ್ಲಿ ನಾವು ಮಾಡಬೇಕಾದದ್ದು ಏನು? ಪರಿಶ್ರಮ, ಓದು, ದುಡಿಮೆ, ಸಮಾಜ ಸೇವೆ, ಉತ್ತಮ ಸ್ಥಾನಕ್ಕಾಗಿ ಅವಿರತ ಪ್ರಯತ್ನ. ಇದೇ ರೀತಿ ಪರದಲ್ಲಿ ಮುಂದಿನ ಜನ್ಮದಲ್ಲಿ ಉತ್ತಮ ಮನುಷ್ಯರಾಗಿ ಅತ್ಯುತ್ತಮ ಕರ್ಮವನ್ನೇ ಎಸಗಬೇಕು. ಹೀಗೆ ಕರ್ಮ ಸಿದ್ಧಾಂತದಲ್ಲಿ ಅಚಲ ನಂಬಿಕೆ ನಮ್ಮದಾಗಿದೆ. ಹೀಗೆ ನಮಗೆ ಹಲವು ಜನ್ಮಗಳ ಸ್ನೇಹ ಇರುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಸಾಲದ ಬಾಕಿ ಉಳಿಸಿಕೊಂಡವರು ಈ ಜನ್ಮದಲ್ಲಿ ಮರುಪಾವತಿ ಮಾಡದಿದ್ದರೆ ಮುಂದಿನ ಜನ್ಮದಲ್ಲಿ ತೀರಿಸಲು ಹುಟ್ಟಿ ಬರಬೇಕಾಗುತ್ತದೆ ಎನ್ನುವ ಮಾತು ಮರು ಜನ್ಮದ ಮಟ್ಟಿಗೆ 100ಕ್ಕೆ 100 ಅನ್ವಯಿಸುತ್ತದೆ. ಭಗವಾನ್ ವಿಷ್ಣುವು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ ಅವತಾರಗಳನ್ನು ಎತ್ತಿ ಮುಂದೆ ಕೃಷ್ಣ ಬುದ್ಧನಾಗಿ ಹುಟ್ಟಿ ಬರುತ್ತಾನೆ. ಇನ್ನು ಕಲ್ಕಿ ಅವತಾರ ಎತ್ತುವುದು ಬಾಕಿ ಇದೆ. ಅಂದರೆ ಆ ದೇವರಿಗೂ ಕೂಡ ಪುನರ್ಜನ್ಮ ಇರೋದು ಗ್ಯಾರಂಟಿನೇ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಕಳೆದ ಕೆಲವು ದಶಕಗಳಲ್ಲಿ ಜಾಗೃತಾ ವ್ಯವಸ್ಥೆ ಕುರಿತು ಕ್ರಾಂತಿಕಾರಿ ಅಧ್ಯಯನಗಳಾಗಿವೆ. ಜಾಗೃತಾ ವ್ಯವಸ್ಥೆಯಲ್ಲಿ ಅಮರತ್ವವನ್ನು, ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸ್ಥಳಾಂತರಗೊಳ್ಳುವ ಪ್ರಕ್ರಿಯೆಯನ್ನು ಕುರಿತು ಅನೇಕ ವಿದ್ವಾಂಸರು ಚಿಂತನ ಮಂಥನ ನಡೆಸಿ ಅಭಿಪ್ರಾಯವನ್ನು ದಾಖಲಿಸಿದ್ದಾರೆ. ಹಲವಾರು ದಾರ್ಶನಿಕರು, ಲೇಖಕರು, ಕಲಾವಿದರು, ವಿಜ್ಞಾನಿಗಳು ಮತ್ತು ರಾಜಕಾರಣಿಗಳು ಈ ಕುರಿತ ಅಧ್ಯಯನಕ್ಕೆ ಸೂಕ್ತವಾದ ಬೆಂಬಲವನ್ನು ದಾಖಲಿಸಿದ್ದಾರೆ. ಭಾರತ ದೇಶದಲ್ಲಿ 5,000 ವರ್ಷಗಳ ಹಿಂದೆಯೇ ಶ್ರೀಕೃಷ್ಣನು ಅರ್ಜುನನಿಗೆ ಕುರುಕ್ಷೇತ್ರ ಸಮರದ ನಡುವೆ ಪುನರ್ಜನ್ಮದ ಬಗ್ಗೆ ಸ್ಪಷ್ಟವಾಗಿ ಬೋಧಿಸಿದ್ದಾನೆ. ಭಗವದ್ಗೀತೆಯಲ್ಲಿ ವಿವರಿಸಲಾಗುವ ಆತ್ಮ, ಹುಟ್ಟು, ಸಾವು, ಪುನರ್ಜನ್ಮ, ಕರ್ಮ ಸಿದ್ಧಾಂತಗಳೆಲ್ಲ ಇಡೀ ವಿಶ್ವವೇ ಒಪ್ಪುವಂತಹ ವ್ಯಾಖ್ಯಾನಗಳಾಗಿವೆ. ಪುರಾತನ ಗ್ರೀಕ್ನಲ್ಲಿ ಸಾಕ್ರಟೈಸ್, ಪೈಥಾಗೊರಸ್, ಪ್ಲೋಟೋ ಮುಂತಾದವರು ತಮ್ಮ ಬೋಧನೆಗಳ ಮೂಲಕ ಪುನರ್ಜನ್ಮದ ವ್ಯಾಖ್ಯಾನವನ್ನು ಮಂಡಿಸುತ್ತಾ ಬಂದವರೇ. ಅದಕ್ಕೆ ಸ್ನೇಹಿತರೆ, ಪುನರ್ಜನ್ಮವೆಂಬುದು ಸ್ವಾಭಾವಿಕ ಪ್ರಕ್ರಿಯೆ. ಯಾಕಂದರೆ ಭೌತಶಾಸ್ತ್ರ ನಮ್ಮ ಅರಿವನ್ನು ಮೀರಿ ವ್ಯಾಪಿಸಿದೆ. ಇದು ಹಲವಾರು ಭೌತವಿಜ್ಞಾನಿಗಳ ಅಭಿಪ್ರಾಯವೂ ಆಗಿದೆ. ಸಣ್ಣ ಸಣ್ಣ ಜೀವಿಗಳಿಂದಲೇ ಜೀವವು ವಿಕಾಸವಾಯಿತು, ಹಾಗೆಯೇ ಮನುಷ್ಯ ಕೂಡ ಎಂಬುದು ಎಲ್ಲರ ಪರಿಕಲ್ಪನೆಯಾಗಿದೆ. ವಿಜ್ಞಾನಕ್ಕೆ ಯಾವುದೇ ವಿಷಯವನ್ನು ಪ್ರತಿಪಾದಿಸಲು ಬಲವಾದ ಸಾಕ್ಷಿ ಪುರಾವೆಗಳು ಬೇಕು. ಪುನರ್ಜನ್ಮ, ಆತ್ಮ, ಪಿಶಾಚಿ, ದೆವ್ವ, ಅತೀಂದ್ರಿಯ ಶಕ್ತಿಗಳು ಮೊದಲಾದವುಗಳನ್ನು ಇದೇ ಕಾರಣಕ್ಕೆ ವಿಜ್ಞಾನದ ಮೂಲಕ ಸತ್ಯವೆಂದು ತಿಳಿಯಲು ಸಾಧ್ಯವಿಲ್ಲ ಎಂಬುದು ವಿಜ್ಞಾನದ ವಾದವಾಗಿತ್ತು. ಆದರೆ ದತ್ತಾಂಶ ಮತ್ತು ಮನುಷ್ಯನೊಳಗಿನ ನಂಬಿಕೆಯನ್ನಿಟ್ಟುಕೊಂಡು ಉತ್ತರ ಕಂಡುಕೊಳ್ಳುವುದಕ್ಕಾಗಿ ಸಾಧ್ಯ ಎಂಬುದು ಗೊತ್ತಾದಾಗ ಪುನರ್ಜನ್ಮದ ಜಾಡು ಹಿಡಿದು ಹೊಸ ಅಧ್ಯಯನ ಶುರುವಾಗಿದೆ. ನಿಮಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ಸಂಶೋಧನೆ ಮುಂದೆ ನಡೆಯುತ್ತಲೇ ಇರಲಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.